ಕಲಬುರಗಿ ನಗರದ ಕೃಷ್ಣನಗರ ಸಂತೋಷ್ ಕಾಲೋನಿ ಕೆಎಚ್ಬಿ ರಸ್ತೆಯಲ್ಲಿ ನೂತನವಾಗಿ ಜಯ ಕ್ರಿಕೆಟ್ ಅಕಾಡೆಮಿಯ ಉದ್ಘಾಟನಾ ಸಮಾರಂಭವು ವಿಜೃಂಭಣೆಯಿಂದ ನಡೆದಿದೆ. ಮಾಜಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಅಕಾಡೆಮಿಯನ್ನು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರವರು ರಿಬ್ಬನ್ ಕತ್ತರಿಸುವ ಮೂಲಕ ಅಕಾಡೆಮಿಯನ್ನು ಅಧಿಕೃತವಾಗಿ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದತ್ತಾತ್ರೇಯ ಪಾಟೀಲ್ ರೇವೂರವರು ಜಯ ಕ್ರಿಕೆಟ್ ಅಕಾಡೆಮಿ ಕಲಬುರಗಿಯ ಕ್ರೀಡಾಭಿವೃದ್ಧಿಗೆ ಹೊಸ ಚೈತನ್ಯ ನೀಡಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ವೃತ್ತಿಪರ ಆಟಗಾರರಿಗೆ ವೃತ್ತಿಪರ ಮಟ್ಟದ ತರಬೇತಿ ದೊರೆಯುವುದರಿಂದ ಜಿಲ್ಲೆಯಿಂದ ರಾಷ್ಟ್ರೀಯ ಮಟ್ಟದ ಕ್ರಿಕೆಟಿಗರು ಹೊರಬರಲಿ ಎಂಬ ಆಶಯವೂ ಇದೆ ಎಂದು ಹೇಳಿದರು. ಇದು ನೋಡಿ ನನಗನ್ನಿಸ್ತಾ ಇದೆ, ಸಾಹೇಬರು ಹೇಳ್ದಂಗೆ ನಾವು ಕಲಬುರಗಿಯಲ್ಲಿ ಇದ್ದೇವೋ ಅಥವಾ ಏನು ಬೆಂಗಳೂರಿನಲ್ಲಿ ಇದ್ದೇವೋ ಅಂತನ್ನುವ ವಾತಾವರಣ ಇವತ್ತಿನ ದಿವಸ ಅನ್ನಿಸ್ತಾ ಇದೆ. ನಿಜಕ್ಕೂ ಬಹಳ ಸುಂದರವಾಗಿ ಇವತ್ತು ಈ ಒಂದು ಜಯ ಕ್ರಿಕೆಟ್ ಅಕಾಡೆಮಿಯನ್ನು ಪ್ರಾರಂಭ ಮಾಡಿ ಈ ಭಾಗದಿಂದ ಬಹಳಷ್ಟು ಯುವಕರಿಗೆ ಇದರಿಂದ ಬಹಳ ಸವಲತ್ತಾಗುತ್ತೆ. ಯಾಕಂದರೆ ನಾವು ಬೆಂಗಳೂರಿಗೆ ಹೋಗಿ ಕ್ರಿಕೆಟ್ ಕಲಿಬೇಕು, ಟ್ರೈನಿಂಗ್ ತಗೋಬೇಕು, ಬೇರೆ ಹುಬ್ಬಳ್ಳಿಗೆ ಹೋಗಿ ಟ್ರೈನಿಂಗ್ ತಗೋಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಿದೆ ಮತ್ತು ಬೆಂಗಳೂರಿನಲ್ಲಿದೆ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಯಾವುದೋ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಇವತ್ತು ನಿಜಕ್ಕೂ ನಮ್ಮ ಯುವಕರು ಮುಂದೆ ಬಂದು ಇವತ್ತಿನ ದಿವಸ ಏನು ನಮ್ಮ ವೆಂಕಟೇಶ್ ಅವರು ಅವ್ರ ಜೊತೆಯಲ್ಲಿ ಅವ್ರ ತಂಡದ ಎಲ್ಲ ಸದಸ್ಯರು ಸೇರಿ ಇವತ್ತಿನ ದಿವಸ ಇದನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಅವರಿಗೆ ಬಹಳಷ್ಟು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇಶದ ಈಗಾಗಲೇ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಹೇಳ್ದಂಗೆ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ದೇಶದಿಂದ ಪ್ರತಿಯೊಂದು ಕೋಣೆಯಿಂದ ಇವತ್ತು ಕ್ರೀಡಾಪಟುಗಳು ಬರಬೇಕು. ನ್ಯಾಷನಲ್ ಲೆವೆಲಲ್ಲಿ ಅಷ್ಟೇ ಅಲ್ಲ, ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅದು ಯಾವುದೇ ಒಲಿಂಪಿಕ್ಸ್ ಆಗಿರ್ಬೋದು, ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ನಮ್ಮ ದೇಶ ಮುಂದೆ ಬಂದು ಇವತ್ತು ನಮ್ಮ ಯುವಕರು ಅದರಲ್ಲಿ ದೇಶದ ಒಂದು ಕೀರ್ತಿಯನ್ನು ಹೆಚ್ಚಿಸುವಂತ ಕೆಲಸ ಮಾಡಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತು ಖೇಲೋ ಭಾರತ್ ಅಂತನ್ನುವ ಒಂದು ಯೋಜನೆಯನ್ನು ತಂದು ಇಡೀ ದೇಶಾದ್ಯಂತ ಇವತ್ತು ಯಾವುದಾದ್ರೂ ಪ್ರಧಾನಮಂತ್ರಿ ಇವತ್ತು ಕ್ರೀಡೆಗೆ ಪ್ರತ್ಯೇಕವಾದಂತಹ ಒಂದು ಯೋಜನೆಯನ್ನ ರೂಪಿಸಿ ಇವತ್ತಿನ ದಿವಸ ಅದಕ್ಕೆ ಹೆಚ್ಚು ಶಕ್ತಿಯನ್ನ ತುಂಬಿರುವಂತಹ ಪ್ರಧಾನಮಂತ್ರಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅಂತ ಒಂದು ಮೋದಿಯವರ ಯುಗದಲ್ಲಿ ಅನೇಕ ಈ ರೀತಿಯಾದಂತಹ ಕೆಲಸಗಳನ್ನ ನಡೀತಾ ಇದ್ದಾವೆ. ನಾನು ನಮ್ಮ ನ್ಯಾಷನಲ್ ಸೆಲೆಕ್ಟರ್ಸ್ ಏನಿದ್ದಾರೆ ಟೀಮ್ನಲ್ಲಿ ಸುರೇಶ್ ಜೋಶಿ ಸಾಹೇಬ್ರಲ್ಲೂ ಕೂಡ ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಅವ್ರ ಜೊತೆಯಲ್ಲೂ ಕೂಡ ಒಂದು ಮೀಟಿಂಗ್ ಮಾಡಿದ್ದೆ. ನಮ್ಮ ಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಆಗಬೇಕು, ಇಲ್ಲಿ ಸ್ಟೇಡಿಯಂ ಆಗಬೇಕು ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ಮೀಟಿಂಗ್ ಮಾಡಿದ್ದೆವು ಸರ್. ಅವಾಗ ಕಲ್ಯಾಣ ಕರ್ನಾಟಕ ಬೋರ್ಡಿಂದನೂ ಕೂಡ ಅನುದಾನ ಅದಕ್ಕೆ ಕೊಟ್ಟು ಮತ್ತು KCC ಇಂದಾನು ಕೂಡ ಅದಕ್ಕೆ ಸಹಾಯಧನವನ್ನು ಪಡ್ಕೊಂಡು ಇವತ್ತು ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಒಂದು ಸ್ಟೇಡಿಯಂ ಆಗಬೇಕು ಅಂತನೂ ಆಸೆ ಆಗಿದೆ. ಅದನ್ನು ಕೂಡ ನಮ್ಮ ಕುಶಾಲ್ ಪಾಟೀಲ್ ಸಾಹೇಬರಿಗೆ ನಮ್ಮ ವಿನಂತಿ ಇದೆ. ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ್ದು ಇವತ್ತೇನು IPL ಕೇವಲ ಏನಾಗ್ತಾ ಇದೆ, IPL ನಡಿಬೇಕು, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ಗಳು ನಡಿಬೇಕಂತಂದ್ರೆ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅದು ಆಗ್ತಾ ಇದೆ. ಅದರ ಅಲ್ಟರ್ನೇಟ್ ಆಗಿ ಇವತ್ತು ಕಲಬುರಗಿ ಕಲ್ಯಾಣ ಕರ್ನಾಟಕದ ಒಂದು ಹೆಬ್ಬಾಗಿಲು. ಇವತ್ತು ಹೈದರಾಬಾದ್ನಲ್ಲಿ ಮ್ಯಾಚಸ್ ಆಗ್ತವೆ. ಅದೇ ರೀತಿ ಇಲ್ಲಿ ಕಲಬುರಗಿಯಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ಆದರೆ ನಮ್ಮ ಭಾಗದ ಯುವಕರಿಗೆ ಇವತ್ತಿನ ದಿವಸ ಬಹಳಷ್ಟು ಒಂದು ಆಸಕ್ತಿಯಿಂದ ಇವತ್ತಿನ ದಿವಸ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಮ್ಮ ಒಂದು ಸಹಕಾರ ಅದಕ್ಕೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂಥ ಮಾನ್ಯ ಉಮೇಶ್ ಜಾಧವ್ ಸಾಹೇಬರು ಅವರಿದ್ದಂಥ ಸಂದರ್ಭದಲ್ಲಿ ಅನೇಕ ಯುವಕರಿಗೆ ಇವತ್ತು ಅವರಿಂದ ಏನು ಕೇಂದ್ರ ಸರ್ಕಾರದ ಯೋಜನೆಗಳಿದ್ದು ಅದನ್ನು ಬಹಳಷ್ಟು ಪ್ರಾಮಾಣಿಕತೆಯಿಂದ ಇವತ್ತು ಇಲ್ಲಿ ತರಲಿಕ್ಕೆ ಪ್ರಯತ್ನವನ್ನು ಮಾಡಿರುವಂಥದ್ದು. ಅನೇಕ ಕ್ರೀಡಾಪಟುಗಳಿಗೆ ಡೆಲ್ಲಿಯಲ್ಲೂ ಕೂಡ ಇವತ್ತು ಅವರ ಸಿಕ್ಕಿರುವಂಥ ರೂಮಲ್ಲಿ ಅವರಿಗೆ ಇಟ್ಕೊಂಡು ಅಲ್ಲಿ ಕೋಚಿಂಗನ್ನು ಕೊಡಿಸಿರುವಂಥದ್ದು. ಈ ರೀತಿ ಅನೇಕ ಕೆಲಸಗಳನ್ನು ಇವತ್ತಿನ ದಿವಸ ಅವರು ಅವಧಿಯಲ್ಲಿ ಆಗಿರುವಂಥದ್ದು. ಮತ್ತೊಮ್ಮೆ ನಾನು ನಮ್ಮ ಹಿರಿಯರಾದಂಥ ಪೂರ್ಣ್ ಸಿಂಗ್ ರಾಠೋಡ್ ಅವರು ಕೂಡ ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ಅವರು ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಗಿ ಅವರ ಕನಸನ್ನು ಇವತ್ತಿನ ದಿವಸ ನಿಜಕ್ಕೂ ನಮ್ಮ
ಅಕೋರಾಗಿರುವಂಥ ಇಂದಿರಾ ಅಕೋರು ಇವತ್ತು ಸಾಹೇಬ್ರ ಕನಸನ್ನ ಇವತ್ತಿನ ದಿವಸ ನನಸು ಮಾಡ್ದಂಗಾಗಿದೆ. ಇವತ್ತು ಇಷ್ಟೊಂದು ಸುಂದರವಾಗಿ ಅವರು ತಮ್ಮ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಬೋದಾಗಿತ್ತು. ರವಿಯಣ್ಣ, ಭಾಳ ಬೆಲೆ ಬಾಳುವಂಥ ಜಾಗ ಇದು. ಇಲ್ಲಿ ಬೇರೆಯವರಿಗೆ ಏನೋ ನಾವು ಕಟ್ಟಡವನ್ನು ಮಾಡಿದ್ರೆ ಅದರಿಂದ ರೆಂಟ್ ಸಿಗ್ಬೋದಾಗಿತ್ತು. ಆದರೆ ಈ ಭಾಗದ ಮಕ್ಕಳಿಗೆ ಇವತ್ತು ಅವರ ಒಂದು ಕ್ರೀಡೆಯನ್ನ, ಪ್ರತಿಭೆಯನ್ನ ಇವತ್ತಿನ ದಿವಸ ಹೆಚ್ಚಿಸಲಿಕ್ಕೆ ಇವತ್ತಿನ ದಿವಸ ಅವರು ಈ ಒಂದು ಜಯ ಕ್ರಿಕೆಟ್ ಅಕಾಡೆಮಿಗೆ ಇವತ್ತು ತಮ್ಮ ಸ್ಥಳವನ್ನು ಕೊಟ್ಟಿದ್ದಕ್ಕಾಗಿಯೂ ಕೂಡ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಲ್ಲಿಸ್ತಾ, ಇಲ್ಲಿ ಈ ಭಾಗದ ಮಕ್ಕಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ. ನಮ್ಮ ಗಿಲ್ಡಾ ಸೇಠ್ ಅವರು ಕೂಡ ಬಂದಿದ್ದಾರೆ, ಗಣೇಶ್ ಭಾಯಿ ಅವರು, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆಗೆ ಆಯ್ಯೆ ಸರ್ ಗಣೇಶ್ ಕಪಾಡಿಯ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಉಮೇಶ್ ಜಾಧವ್, ಶಾಸಕ ಅವಿನಾಶ್ ಜಾಧವ್, ಜಸ್ಟ್ ಕ್ರಿಕೆಟ್ ಬೆಂಗಳೂರು ಸಂಸ್ಥೆ ಸಂಸ್ಥಾಪಕರಾದ ವಿಜಯಕುಮಾರ್ ಎಸ್ ಮಧ್ಯಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ದುಬೈಯಲ್ಲಿ ಇಂಟರ್ನ್ಯಾಷನಲ್ ಬಂಜಾರ ಕಲ್ಚರಲ್ ಪ್ರೋಗ್ರಾಮ್ ಅವ್ರ ಮಕ್ಕಳು ಇಬ್ಬರು ಕಲಿತು ಮಾಡಿದ್ರು. ಅಲ್ಲಿ ನೋಡಿ ಬಂದಿದ್ದೆ ನಾನು. ಅವ್ರು ಇಲ್ಲಿ ಬಂದಾರ, ನಮ್ಮ ಜೋರಿ ಗೌಡರು, ನಮ್ಮ ಕಾರ್ಪೊರೇಟರ್ ಅವರು, ಮತ್ತು ಭಾಳಷ್ಟು ಜನ ವೇದಿಕೆ ಮೇಲೆ ಕೂತಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಟೈಮ್ ನಮ್ಮ ಎಸ್ ಎಂ ರಾಠೋಡ್ ಅಣ್ಣವರು, ನಮ್ಮ ಗಣಪತಿ ರಾಠೋಡ್ ಅವರು, ನಮ್ಮ ಇನ್ನೊಬ್ಬರು ಎಸ್ ಎಸ್ ಪವಾರ್ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಅವರು, ಅದು ಘನ ಜನ ಫ್ಯಾಮಿಲಿ ಇತ್ತು, ಭಾಳ ಜನ ಬಂದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ತಾವು ಇವತ್ತು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿರಿ. ನಮ್ಮ ಶಿವರಾಮ್ ಮಾಸ್ಟರ್ ಎಲ್ಲರೂ ಬಂದಾರೆ. ಭಾಳ ಒಳ್ಳೆ ಕಾರ್ಯಕ್ರಮ ಇವತ್ತು ಮಕ್ಕಳಿಗಾಗಿ. ಇವತ್ತು ಯಾವುದು ಎರ ಅಂತಂದ್ರೆ, ಯಾವ ಯುಗ ಅಂದ್ರೆ ಮೊಬೈಲ್ ಯುಗ. ತಮ್ಮ ಎಲ್ಲರೂ ಒಂದು ವರ್ಷ ಹುಟ್ಟಿದ ಹುಡುಗದಿಂದ ಮಕ್ಕಳದಿಂದ ಎಲ್ಲರೂ ಬರೀ ಮೊಬೈಲ್ನಾಗ ಟೈಮ್ ಹಾಕ್ತಾರೆ. ಅದರಿಂದ ಭಾಳ ಬ್ಯಾಡ್ ಎಫೆಕ್ಟ್ ಇಂಪ್ಯಾಕ್ಟ್ ಇರ್ತದೆ. ಇವತ್ತು ನಮ್ಮ ಜಯ ಕ್ರಿಕೆಟ್ ಅಕಾಡೆಮಿ ವೆಂಕಟೇಶ್ ಹರೀಶ್ ಪವಾರ್, ಕಚ್ಚು ವೆಂಕಟೇಶ್ ಹೆಂಗ್ ಹುಡುಗ ಆತ ವೆಂಕಟೇಶ್ ಹರಿ ಪವಾರ್ ಭಾಳ ಒಳ್ಳೆ ಬ್ಯಾಟ್ಸ್ಮನ್. ಇವರು ಇವತ್ತು ಒಳ್ಳೆ ಕೆಲಸಕ್ಕೆ, ಹೊಸ ವರ್ಷ, ಮೊದಲನೇ ಹಬ್ಬ, ಮೊದಲನೇ ಒಳ್ಳೆ ಕಾರ್ಯಕ್ರಮ, ಕ್ರಿಕೆಟ್ ಹೆಂಗ್ ಹುಡುಗರಿಗೆ ಕ್ರಿಕೆಟ್ ಕೋಚಿಂಗ್ ಕೊಟ್ಟು ಅವರಿಗೆ ಒಳ್ಳೆ ಟ್ಯಾಲೆಂಟೆಡ್ ಕ್ರಿಕೆಟ್ ಪ್ಲೇಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅಕಾಡೆಮಿ ಸಂಸ್ಥಾಪಕರಾದ ವೆಂಕಟೇಶ್ ಹರೀಶ್ ಪವಾರ್ ಅವರು ಯುವ ಪ್ರತಿಭೆಗಳಿಗೆ ಗುಣಮಟ್ಟದ ತರಬೇತಿ ನೀಡುವ ಉದ್ದೇಶವನ್ನು ವಿವರಿಸಿದರು. ಸೊ ಇವತ್ತು ಅವರು ಅಕಾಡೆಮಿ ಓಪನ್ ಮಾಡ್ತಾ ಇದ್ದಾರೆ. ಇದೇ ಥರ ನಾನು 15 ಇಯರ್ಸ್ ಬ್ಯಾಕ್ ಬೆಂಗಳೂರಲ್ಲಿ ಈ ಥರ ಒಂದು ಅಕಾಡೆಮಿ ಓಪನ್ ಮಾಡಿದ್ವಿ. ಸೊ ಅದೇ ನೆನಪುಗಳು ನನಗೆ ಬರ್ತಾಯಿತ್ತು. ವೆಂಕಟೇಶ್ ಪವಾರ್ ಬಗ್ಗೆ ಹೇಳಬೇಕಾದ್ರೆ ವೆರಿ ಎಕ್ಸಲೆಂಟ್ ಬ್ಯಾಟ್ಸ್ಮನ್. ಎಲ್ಲರೂ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ, ತುಂಬ ಎಕ್ಸಲೆಂಟ್ ಬ್ಯಾಟ್ಸ್ಮನ್. ಅದೇ ಥರ 4 ವರ್ಷ 5 ವರ್ಷ ನನ್ನ ಜೊತೆ ಇದ್ದಾಗ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹಿಸ್ ಹಾರ್ಡ್ ವರ್ಕ್, ಡೆಡಿಕೇಶನ್. ಒಂದು ದಿವಸನೂ ಪ್ರಾಕ್ಟೀಸ್ ಮಿಸ್ ಮಾಡದೆ ಅಕಾಡೆಮಿಗೆ ಬರ್ತಿದ್ದ ಅವನು. ಎಷ್ಟೇ ಕಷ್ಟ ಇದ್ರು, ಬೆಂಗಳೂರು ಗುಲ್ಬರ್ಗಲ್ಲಿ ಅಷ್ಟು ಕಷ್ಟ ಇಲ್ಲ ನಿಮಗೆ. ಇಲ್ಲಿ ಒಂದು 15 ನಿಮಿಷದಲ್ಲಿ ಎಲ್ಲ ಗ್ರೌಂಡಿಗೆ ಹೋಗ್ಬಿಡ್ಬೋದು. ಆದರೆ ಬೆಂಗಳೂರಲ್ಲಿ ಅವರ್ಸ್ ಗಟ್ಟಲೆ ಟೈಮ್ ತೊಗೊಳುತ್ತೆ, ಟ್ರಾಫಿಕ್ ರಿಸ್ಕ್ ಇರುತ್ತೆ. ಬಟ್ ಅಷ್ಟಾದರೂ ಕೂಡ ಹಿ ಯೂಸ್ ಟು ಕಮ್ ಟು ಪ್ರಾಕ್ಟೀಸ್ ವಿತೌಟ್ ಮಿಸ್ಸಿಂಗ್ ಎ ಸಿಂಗಲ್ ಡೇ. ನನ್ನ ಪ್ರಕಾರ ಹಿ ಹ್ಯಾಸ್ ಗಿವನ್ ಈಸ್ 100% ಇನ್ ಪರ್ಸ್ಯೂಯಿಂಗ್ ಈಸ್ ಕ್ರಿಕೆಟ್. ಮುಂದೆ ಸ್ಟೇಟ್ ಆಡೋದು ಬಿಡೋದು ಅದು ಬೇರೆ ವಿಷಯ. ಆದರೆ ಅದು 5 ವರ್ಷ ಏನು ಅದು ಡೆಡಿಕೇಶನ್, ಹಾರ್ಡ್ ವರ್ಕು, ಅದೇನು ಸಿಸ್ಟಮ್ ಕಲಿಸ್ಕೊಡ್ತೈತೆ ನಮಗೆ, ಅದು ಮುಂದೆ ತುಂಬ ಯೂಸ್ ಆಗುತ್ತೆ. ಸೊ ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ನ ಪ್ಯಾಷನ್ ಇರೋದ್ರಿಂದನೇ ಇವತ್ತು ಅವನಿಗೆ ಅನಿಸ್ತಾ ಇದೆ ನಾನು ಅಲ್ಲಿ ಅಕಾಡೆಮಿ ಓಪನ್ ಮಾಡಬೇಕು ಅಂತ. ಇದರಿಂದ ತುಂಬ ಹೆಮ್ಮೆ ಆಯ್ತು ನನಗೆ ಈ ವಿಷಯ ಕೇಳಿ. ವೆನ್ ಈ ಸ್ಟಾರ್ಟೆಡ್ ಸ್ಟೇಯಿಂಗ್ ದ್ಯಾಟ್ ಅಕಾಡೆಮಿ ಗುಲ್ಬರ್ಗಲ್ಲಿ ಓಪನ್ ಮಾಡಬೇಕಂದ್ರೆ ಈ ಥರ ಫೆಸಿಲಿಟೀಸ್ ತುಂಬ ರೇರ್ ಡಿಸ್ಟ್ರಿಕ್ಟ್ ಪ್ಲೇಸಸಲ್ಲಿ. ಬ್ಯಾಂಗ್ಳೂರಲ್ಲಿ ನಿಮಗೆ ಸಿಕ್ಬಿಡುತ್ತೆ, ಬಟ್ ಗುಲ್ಬರ್ಗ ಅಲ್ಲಿ ಈ ಥರ ಜಾಗ, ಈ ಥರ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಂದ್ರೆ ತುಂಬ ಕಷ್ಟ. ಬಟ್ ಹಿ ಹ್ಯಾಸ್ ಡಿಸೈಡೆಡ್ ಟು ಡೂ ದ್ಯಾಟ್. ಐ ಆಮ್ ವೆರಿ ಶ್ಯೂರ್ ಆ ಕಾನ್ಫಿಡೆನ್ಸಿಂದ ಅವನು ಮುಂದೆ ಬರ್ತಾನೆ.
ಆಲ್ ದ ಬೆಸ್ಟ್ ವೆಂಕಿ. ಆ್ಯಂಡ್ ಬೇರೆ ಅಂದರೆ ನಾವು ಇದೇ ಥರ, ನಾನು ಗುಲ್ಬರ್ಗ ಅಲ್ಲಿ ಶಾಬಾದಿಂದ ಬಂದವನು, ನಮಗೂ ಈ ಥರ ಫೆಸಿಲಿಟಿ ಇರಲಿಲ್ಲ. ಅವನು ಅದೇ ಥರ ಬೆಂಗಳೂರಿಂದ ಗುಲ್ಬರ್ಗದಿಂದ ಬೆಂಗಳೂರಿಗೆ ಬಂದು ಕಲ್ತಿರೋದು, ಬಟ್ ನಮಗೂ ಅದೇ ಥರ ಇತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಾವೆಲ್ಲ ಆಡಬೇಕಾದ್ರೆ ನಮಗೊಂದು ವಾತಾವರಣ ಇತ್ತು. ನಮ್ಮ ಜೊತೆ ಒಂದು 15 ಹುಡುಗರು ಇದ್ದರು, ತುಂಬ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಆಡೋರು. ಅದೇ ಥರ ಎಜುಕೇಷನಲ್ಲೂ ತುಂಬ ಚೆನ್ನಾಗಿದ್ದರು. ಅದು ನಮ್ಮ ಲಕ್ ಅನ್ಬೇಕು. ಯಾಕಂದರೆ ಆ ವಾತಾವರಣದಲ್ಲಿ ಬೆಳೆದು ಆ ಕಾಂಪಿಟೇಟಿವ್ ಸ್ಪಿರಿಟ್ ನಮಗೆ ಬಂದಿರೋದು ಅಲ್ಲಿಂದನೇ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಾತಾವರಣ ಈಸ್ ವೆರಿ ಇಂಪಾರ್ಟೆಂಟ್. ವಿ ಆರ್ ಆಲ್ ಮೇಡ್ ಆಫ್ ಅವರ್ ಎನ್ವೈರ್ಮೆಂಟ್ ವಿ ಆರ್ ಲಿವಿಂಗ್ ಇನ್. ಸೊ ಈ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಟು ವೆಂಕಿ. ಹೋಪ್ ಇದನ್ನು ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬರು ಇಲ್ಲಿ ಇರೋ ಹುಡುಗರು, ಸರ್ ಹೇಳಿದ್ರು ಇವತ್ತು ನಾಳೆ ಹುಡುಗರು ತುಂಬ ಮೊಬೈಲಲ್ಲೇ ಇರ್ತಾರೆ ಅಂತ. ಪರ್ಫೆಕ್ಟ್, ಕರೆಕ್ಟಾಗಿ ಹೇಳಿದ್ರು ಅವರು. ಹುಡುಗರು ಗ್ರೌಂಡಿಗೆ ಬರೋದಿಲ್ಲ, ಮನೆಯಿಂದ ಓಡಿಸ್ಬೇಕು. ಮುಂಚೆ ನಮಗೆಲ್ಲ ನಮ್ಮಮ್ಮ ಹುಡ್ಕೊಂಡು ಬರೋರು, ಎಲ್ಲಿದ್ದಾನೆ ಹುಡುಗ ಆಟ ಆಡ್ತಾಯಿದ್ರಿ. ಈಗ ಹುಡುಗರಿಗೆ ಗ್ರೌಂಡಿಗೆ ಕಳಿಸ್ಬೇಕು, ಆ ಪರಿಸ್ಥಿತಿ ಬಂದಿದೆ. ಬಟ್ ಈ ಥರ ಫೆಸಿಲಿಟಿ ಇರೋದ್ರಿಂದ ಐ ಹೋಪ್ ಇದೊಂದೊಂದು ಎಂಕರೇಜ್ಮೆಂಟ್ ಎಲ್ಲರಿಗೂ, ಇಲ್ಲಿರೋ ಆಟಗಾರರಿಗೆ ಅಥವಾ ಯಂಗ್ಸ್ಟರ್ಸ್ ಹೂ ವಾಂಟ್ಸ್ ಟು ಪರ್ಸ್ಯೂ ಕ್ರಿಕೆಟ್. ಸೊ ತುಂಬ ಒಳ್ಳೆಯ ಒಂದು ಸುದ್ದಿ ಇದು ಎಲ್ಲ ಗುಲ್ಬರ್ಗ ಡಿಸ್ಟಿಕ್ಕಿಗೆ. ಸೊ ನೀವೆಲ್ಲರೂ ಬಂದು ಅವನಿಗೆ ಸಹಕಾರ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ಅವನ ಜೊತೆ ಇರಲಿ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲನೂ ಮಾಡ್ಬೋದು, ಬಟ್ ಯುವರ್ ಸಪೋರ್ಟ್ ಫ್ರಮ್ ದ ಎಲ್ಡರ್ಸ್ ಆ್ಯಂಡ್ ದ ಪೀಪಲ್ ಹೂ ಆರ್ ನಮ್ಮ ಜೊತೆ ಇರೋರು, ನಮ್ಮ ಸಪೋರ್ಟ್ ಇದ್ದರೆ ಅದನ್ನು ನಾವು ಧೈರ್ಯದಿಂದ ನಡೆಸ್ಕೊಂಡು ಹೋಗ್ಬೋದು. ಇವತ್ತು ಅನ್ನಿಸ್ಬೋದು ಯಾರು ಇರೋದಿಲ್ಲ ಅಂತ, ಬಟ್ 10 years ಡೌನ್ ದ ಲೈನ್ ಒಬ್ಬ ಪ್ಲೇಯರ್ ಬರ್ತಾನೆ, ಅವನು ಇಂಡಿಯಾಗೆ ಆಡಿರ್ತಾನೆ. ಅವತ್ತು ಗೊತ್ತಾಗುತ್ತೆ 10 ವರ್ಷ ಸ್ಟ್ರಗಲ್ ಒಂದು ದಿವಸದಲ್ಲಿ ಬಂದ್ಬಿಡುತ್ತೆ, ಆ ಹೆಸರು ಬರುತ್ತೆ. ಸೊ ಇಟ್ಸ್ ಹಾರ್ಡ್ ವರ್ಕ್. ಕ್ರಿಕೆಟ್ ಆಡಬೇಕಾದ್ರೆ ಬೇರೆ ಒಂಥರ ಛಲ ಇರುತ್ತೆ. ಅದೇ ಥರ ಕೋಚಿಂಗ್ ಕೂಡ ಇಟ್ಸ್ ಟೋಟಲಿ ಡಿಫ್ರೆಂಟ್ ಸಿನಾರಿಯೋ. ಕೋಚಿಂಗಲ್ಲಿ ತುಂಬ ಪೇಷನ್ಸ್ ಬೇಕು, ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದರೆ ನಾವು ನಾಟ್ ಓನ್ಲಿ ವಿ ಆರ್ ಕ್ರಿಕೆಟಿಗರ ಒಂದೇ ಮಾಡೋದು ಕೆಲಸ ಅಲ್ಲ ನಮ್ಮದು. ಅವನಿಗೆ ಒಳ್ಳೆ ನಾಗರಿಕನಾಗಿ ಮಾಡಬೇಕು, ಅವನಿಗೆ ಡಿಸಿಪ್ಲಿನ್ ಕಲಿಸ್ಬೇಕು, ಒಳ್ಳೆ ಅಥ್ಲೆಟ್ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಈಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಕಾರ್ಯಕ್ರಮದಲ್ಲಿ SP ಪ್ರಸಾದ್, ರವಿ ಬಿರಾದರ್, ಡಾಕ್ಟರ್ ಪಂಕಜ್ R ಜಾಧವ್, ದಶರಥ್ M ಪವಾರ್, ರಮೇಶ್ ರಾಠೋಡ್, ರೋಷನ್ S ರಾಠೋಡ್, ಶಂಕರ್ ರಾಠೋಡ್, ರಾಜು S ಪವಾರ್, ಡಾಕ್ಟರ್ ಆನಂದ್ ಜಾಧವ್, ದೀಕ್ಷಾ H ಪವಾರ್, ಸಚಿನ್ B ಜಾಧವ್, ಡಾಕ್ಟರ್ ಆರಾಧನಾ ಹಾಗೂ ಡಾಕ್ಟರ್ ವಿಶಾಲ್ ಹರೀಶ್ ಪವಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.